ಶಾಂತಿಧಾಮ ಶನೇಶ್ವರ ಒಂದು ಸಂಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಇದು ಆಗೋದಕ್ಕೆ ನಾನೊಂದು ನೆನಪಿಸ್ಕೊಳ್ತೀನಿ. ನಮ್ಮ ಸುಧಾಕರ್ ದೀಕ್ಷಿತ್ ಅವ್ರ ತಂದೆ ಪ್ರಭಾಕರ್ ಸ್ವಾಮಿ ಅಂತ, ಅವ್ರಿಗೂ ನಮ್ಗೂ ತುಂಬಾ ಚಂದ. ಯುಗಾದಿ ಹಬ್ಬ ಬಂದ್ರೆ ಅವರೇ ತಂದು ಮನೆಗೆ ಪಂಚಾಂಗ ಓದ್ತಾ ಇದ್ರು ಮಹಾನುಭಾವ. ಆ ಅಪ್ಪನ ಕನಸು ನನಸಾಗಿದೆ ಅಂತ ನನಗೆ ಸಂತೋಷ ಆಗಿದೆ. ಇವತ್ತು ಶಿವ ಮಹಾನುಭಾವ ಪರಮೇಶ್ವರನು ತ್ರಿನೇತ್ರಧಾರಿ, ನನಗೆ ಆಯಪ್ಪನ ಹೆಸರೇ ಇರೋದು ಆಮಣಿ ರಾಮಲಿಂಗೇಶ್ವರನಿಗೆ ನಮ್ಮ ತಂದೆಯವರು ಹರಕೆ ಮಾಡ್ಕೊಂಡಾಗ ನಾನು ಸಂತಾನ ಅದಕ್ಕೋಸ್ಕರ ಆಯಪ್ಪನ ಹೆಸರು ನನ್ನ ರಾಮಲಿಂಗೇಶ್ವರನ್ ಇಟ್ಟಿದ್ದ. ಆ ಮಹಾನುಭಾವನ ಇವತ್ತು ಅದೊಂದು ನಮ್ಮ ಭಾಗ್ಯ ಸಿಕ್ತು, ಪ್ರತಿಷ್ಠಾಪನೆ ಇದು. ಅದೇ ರೀತಿಯಾಗಿ ಆಂಜನೇಯ ಸ್ವಾಮಿ ಮಹಾನುಭಾವ ಶ್ರೀರಾಮ ಪಂಟ ರಾಮಾಯಣ ನಡೆಸಿರ್ತಕ್ಕಂಥ ಮಹಾನುಭಾವನು ಎದುರುಗಡೆನೆ ನಿಲ್ಲಿಸಿದ್ದಾರೆ. ಅದನ್ನು ಮಾಡಿದವ್ರಿಗೂ ಕೂಡ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ನಾನು ನೆನಪಿಸ್ಕೊಳ್ಳುತ್ತಾ, ಈ ಒಂದು ಶನೇಶ್ವರಧಾಮ ಕಷ್ಟಪಟ್ಟು ನಮ್ಮ ಸುಧಾಸ್ವಾಮಿಗಳಿಗೆ ಹೇಳ್ಬಾರ್ದು, ಎದುರುಗಡೆ ತುಂಬಾ ಕಷ್ಟಪಟ್ಟಿದ್ದಾನೆ. ಅದೆಷ್ಟೆಷ್ಟೋ ಕಷ್ಟಪಟ್ಟು ಮಹಾನುಭಾವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಇದೆ. ಇವಾಗ ದೊಡ್ಡದೊಂದು ನಮ್ಗೆ ಉಳಿದಿದೆ, ಅದು ಏನೇ ಆಗ್ಲಿ ಸ್ವಾಮಿ ಮುಂದೆ ಹೇಳ್ತಾ ಇದ್ದೀನಿ, ಅದನ್ನ ನಾನು ಮಾಡ್ಕೊಡ್ತೀನಿ. ಇವಾಗ ತೀರ್ಮಾನ ಮಾಡಿದ್ದೀನಿ. ಆ ಒಂದು ಉಳಿದೋಗಿದೆ, ಅದು ಯಾವ್ದೋ ಒಂದು ತಪ್ಪಾಯ್ತು ಮೊದಲು ಮಾಡಿದ್ದು, ಮಾಡ್ಕೊಡ್ತೀನಿ. ಇವ್ರಿಗಿಂದು ದೇವರು ಒಳ್ಳೆ ಭಾಗ್ಯ ಕೊಟ್ಟು ನಮ್ಮ ಪ್ರಭಾಕರ್ ಸ್ವಾಮಿಗೆ ಆತ್ಮಶಾಂತಿ ಕೊಳ್ಳಿ, ಸ್ವರ್ಗದಲ್ಲಿರೋದು. ಇವತ್ತು ನಮ್ಮ ನಾಯಕರಾದಂತ ಸನ್ಮಾನ್ಯ ಆಹಾರ ಸಚಿವ KH ಮುನಿಯಪ್ಪನವರು ಬರ್ತಾ ಇದ್ದಾರೆ. ನನಗೆ ಕಾರ್ಯಕ್ರಮ ಇದೆ, ಅಲ್ಲಿ ಯಾವುದೋ ದೇವ್ರ ಪೂಜೆ ಇದೆ ಬೆಂಗಳೂರಲ್ಲಿ, ಅದಕ್ಕೆ ಹೋಗ್ತಾ ಇದ್ವಿ. 10:30 11 ಗಂಟೆಗೆ ಅವರು ಬರ್ತಾರೆ. ಚೆನ್ನಾಗಿ ಪೂಜೆ ಗೀಜೆ ಮಾಡ್ಕೊಳ್ಳಿ, ಅವರು ದೈವಭಕ್ತರು. ಇವತ್ತು ಈ ಒಂದು ಪಾದ ಪೂಜೆಗೆ ಸಮರ್ಪಣ ಆಗಿರ್ತಕ್ಕಂಥ ಅವರು ಚೇತನ್ ಪಟೇಲ್ ಅವರು ದಂಪತಿ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಾಗಿ ಆಂಜನೇಯ ಇದಕ್ಕೆ ಭಾರ್ಗವ ಮತ್ತು ಅವ್ರ ದಂಪತಿ ಬಂದು ಅವರು ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕುಟುಂಬಕ್ಕೆ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಆರೈಕೆ ಮಾಡಿ ಶಿವ ಇಲ್ಲಿ ಒಂದೇನಂದ್ರೆ, ಇವಾಗ ಯಾವ ದೇವ್ರ ಶನಿಮಾತ್ಮನು ಒಬ್ಬರೇ ಇದ್ರು ಮಹಾತ್ಮ, ಇವಾಗ ಪರಮೇಶ್ವರನು ಸಿಗ್ತಾನೆ, ಆಂಜನೇಯನು ಸಿಗ್ತಾನೆ, ಈ ಶನಿಮಾತ್ಮನು ಸಿಗ್ತಾನೆ. ಇದಕ್ಕೆಲ್ಲ ಹಿಂದೆ ಏನ್ ಮಾಡ್ತಾನೆ ಏನೋ ನೋಡೋಣ. ನಮ್ ಸುಧಾಸ್ವಾಮಿ ಹೇಳಕ್ಕಾಗಲ್ಲ. ದೇವರು ಒಳ್ಳೆ ಸೌಭಾಗ್ಯ, ಎಲ್ರಿಗೂ ಮಳೆ ಬೆಳೆ ಒಳ್ಳೆ ಇದಾಗಿ ಈ ವರ್ಷ ಚೆನ್ನಾಗಿರ್ಲಿ, ಒಳ್ಳೆ ಗುಣ ಕೊಳ್ಳಿ, ದೇವರು ಜನರಿಗೆ ಒಳ್ಳೆ ಶಾಂತಿ ಸ್ವಭಾವ ಕೊಳ್ಳಿ. ಈ ಸ್ವಾಮಿಗೆ ಸ್ವಲ್ಪ ನಮ್ಮ ಸುಧಾಸ್ವಾಮಿಗೆ ಶಕ್ತಿ ಕೊಟ್ಟು ಇನ್ನು ಮುಂದಕ್ಕೆ ಇಲ್ಲಿ ಚೆನ್ನಾಗಿ ಮಾಡ್ಲಿ, ಅವ್ರ ಕುಟುಂಬನೂ ಚೆನ್ನಾಗಾಗ್ಲಿ, ಇಲ್ಲಿ ಸೇವಾಕರ್ತರಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾನು ಸರ್ವೇಶ್ ಬೇಡ್ಕೊಂಡು, ಶರ್ಮಾತ್ಮನ್ ಬೇಡ್ಕೊಂಡು, ಆಂಜನೇಯ ಸ್ವಾಮಿ ಬೇಡ್ಕೊಂಡು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ತ್ರಿಪುರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರ. ಆಗಿನಿಂದಲೂ ಕೂಡ ವಿಶೇಷವಾದಂತಹ ಯಂತ್ರ ಅಥವಾ ರಂಗೋಲಿ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರದಕ್ಷಿಣೆ ಮಾಡಿ ಎಲ್ಲ ಬಗ್ಗೆ ನಮಸ್ಕಾರ. ಓಂ ನಮೋ ನಮಃ. ಶ್ರವೇಂದ್ರಿಯೇ ಪ್ರತಿಷ್ಠತೆ.